ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗಿದೆ. ನಮ್ಮಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಫಲಿತಾಂಶನ ಹೆಚ್ಚಿಸ್ಕೊಳ್ಳೋಕ್ಕೆ ಕೂಡ ಸಿಇಟಿ ರೂರಲ್ ಕೋಚಿಂಗ್ ತುಂಬ ಉಪಯೋಗ ಆಗಿದೆ. ಸಿಇಟಿ ಗ್ರಾಮೀಣ ತರಬೇತಿಯಿಂದಾಗಿ ನನ್ನ ಮಾನಸಿಕ ಆತಂಕವು ದೂರವಾಗಿ ಮಾನಸಿಕ ಸ್ಥೈರ್ಯವು ಹೆಚ್ಚಾಗಿದೆ. ಟ್ಯಾಟ್ ಅಂತಹ ಆನ್ಲೈನ್ ಎಕ್ಸಾಮಿನೇಷನ್ನ ರೀತಿಯಲ್ಲಿ ಸಿಇಟಿ ಆನ್ಲೈನ್ ಎಕ್ಸಾಮಿನೇಷನ್ಗಳು ಸಹ ನಡೆಯುತ್ತಿರುವುದರಿಂದ ಈ ಸ್ಪರ್ಧಾತ್ಮಕ ಜಗತ್ತನ್ನು ವಿಶಾಲ ದೃಷ್ಟಿಯಿಂದ ನೋಡುವ ನಮ್ಮ ಧೈರ್ಯವೂ ಕೂಡ ಹೆಚ್ಚಾಗಿದೆ. ಬೇರೆ ಕಡೆ ಹೋಗಿ ತರಬೇತಿಯನ್ನು ಪಡೆಯಲು ಇಚ್ಛಿಸಿದರೂ ಸಹ ಸ್ವಇಚ್ಛೆಯಿಂದ ಗ್ರಾಮೀಣ ಸಿಇಟಿ ತರಬೇತಿಯನ್ನು ಪಡೆದು ಮುಂದಿನ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಯಶಸ್ವಿಯಾಗಲಿ ತರಬೇತಿಗೂ ಹಾಜರಾಗುವ ತಂತ್ರ ನಮ್ಮಲ್ಲಿ ಯಾವಾಗಲೂ ಜೀವಂತವಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳು ತರಬೇತಿಯಿಂದ ವಂಚಿತವಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರಾಮೀಣ ಸಿಇಟಿ ತರಬೇತಿಯಿಂದ ವಂಚನೆಯಿಂದ ಪಾರಾಗಲು ಸಾಧ್ಯವಾಗಿದೆ. ಈ ಕಾರ್ಯಕ್ರಮ ತುಂಬಾ ಉಪಯೋಗ ಆಗಿದೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಸಾಧಾರಣವಾಗಿ ಸಿಇಟಿಯಲ್ಲಿ ಬಿದ್ದೋಗ್ತಾ ಇದ್ರು. ಈ ನಮ್ಮ ಪ್ರೊಫೆಸರ್ಗಳು ಹೇಳ್ಕೊಡುವಂತಹ ಶಾರ್ಟ್ ಕಟ್ ಮೆಥಡ್ಸ್ ತುಂಬಾ ಅನುಕೂಲನೇ ಆಗಿದೆ. ಅಲ್ಲಿ ಹೇಳ್ಕೊಂತ ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಇವೆಲ್ಲ ಮಾಮೂಲಿ ನ್ಯಾಷನಲ್ ಡೆವಲಪ್ಮೆಂಟ್ ಎಲ್ಲ ಕ್ವಶನ್ಸ್ ಎಲ್ಲ ಇದೆಲ್ಲ ಇವನ್ UGC ಎಕ್ಸಾಮು ಅಂತಕ್ಕೆಲ್ಲ ಭಾರಿ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಸಿಇಟಿ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಕಳೆದ ವರ್ಷಗಳಲ್ಲಿ ನಮಗೆ ಈ ಸರ್ಕಾರದಿಂದ ಈ ಒಂದು ಸೌಲಭ್ಯ ಇರಲಿಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಸರ್ಕಾರ ಅವ್ರಿಗಿನ್ನ ಗ್ರಾಮೀಣ ವಿದ್ಯಾರ್ಥಿಗಳು ಹೆಚ್ಚು ಮುಂದೆ ಬರಬೇಕಾದ್ರೆ ಈ ಮಂಗಳೂರು ಪ್ರದೇಶ ಆಗಲಿ ಅಥವಾ ಬೆಂಗಳೂರು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವರು ಸ್ಪರ್ಧೆ ಮಾಡಬೇಕಾದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿರೋದು ಇದು ಖಂಡಿತವಾಗ್ಲೂ ಕೂಡ ಇದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ವೃತ್ತಿಪರ ಶಿಕ್ಷಣ ಕಾಲೇಜುಗಳಿಗೆ ಪ್ರವೇಶ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಇಲ್ಲಿವರೆಗಿನ ಅನುಭವದ ಪ್ರಕಾರ ಈ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಹೆಚ್ಚುವರಿ ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳು ನಗರ ಹಾಗೂ ಮಹಾನಗರಗಳಿಂದ ಬಂದಂತಹ ವಿದ್ಯಾರ್ಥಿಗಳೇ ಆಗಿರುತ್ತಾರೆ. ಯಾಕೆಂದ್ರೆ ಅವರಿಗೆ ಸಿಗುವಂತಹ ಅವಕಾಶಗಳು ಹೆಚ್ಚು, ನಗರಗಳಲ್ಲಿ ಟ್ಯೂಷನ್ ಸೌಲಭ್ಯ ಇದೆಲ್ಲ ಹೆಚ್ಚಿರೋದ್ರಿಂದ ನಗರದ ವಿದ್ಯಾರ್ಥಿಗಳೇ ಇದರಲ್ಲಿ ಹೆಚ್ಚಿನ ಒಂದು ಅಂಕ ಪಡೆದು ಪ್ರವೇಶವನ್ನು ಪಡ್ತಾ ಇದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇವೆಲ್ಲ ಅವಕಾಶಗಳು ಕಡಿಮೆ ಇರೋದ್ರಿಂದ ಈ ಅವಕಾಶಗಳಿಂದ ವಂಚಿತರಾಗಿರೋದ್ರಿಂದ ಅವರು ಈ ವೃತ್ತಿಪರ ಶಿಕ್ಷಣ ಕಾಲೇಜುಗಳಲ್ಲಿ ಒಂದು ಅವರಿಗೆ ಪ್ರವೇಶ ಸಿಗುವಂತ ಒಂದು ಕಮ್ಮಿ ಆಗಿರೋದ್ರಿಂದ ಇದರ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, PUC ಬೋರ್ಡ್ ಇವರೆಲ್ಲರೂ ಸೇರಿ ಯುಯಾನಿಕ್ಸ್ ಅನ್ನು ಸಂಪರ್ಕಿಸಿ ಇದರ ಸಲುವಾಗಿ ಒಂದು ಯೋಜನೆಯನ್ನು ತಯಾರಿಸುವ ಬಗ್ಗೆ ಚಿಂತನೆ ಆಯಿತು. ಅದೇ ಒಂದು ಈ ರೂರಲ್ ಸಿಇಟಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದರು. ಯುಯಾನಿಕ್ಸ್ ಒಬ್ಬ ಪಾಲ್ದಾರರಾದ MOU ಪಾರ್ಟ್ನರ್ ಅಂತ ಏನಂತೇಳಿ ನಾವು ಪಾಲ್ದಾರರಾದ ಮೆಸರ್ಸ್ ಗುಂಡಿ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಇವರ ಮುಖಾಂತರ ಈ ಒಂದು ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ. ಇವರು ಈಗಾಗಲೇ ಒಂದು ಸಿಇಟಿ ಕೆಟಲಿಸ್ಟ್ ಅನ್ನೋ ಒಂದು ಸಾಫ್ಟ್ವೇರ್ ಅನ್ನು ಕೂಡ ತಯಾರಿಸಿ ಅದರ ಒಂದು ಹಕ್ಕುಸ್ವಾಮ್ಯವನ್ನು ಪಡೆದಿರ್ತಾರೆ. ಅದಕ್ಕೆ ಆ ಒಂದು ಚಿಂತನೆಯಿಂದ ಅವರನ್ನ ಅಳವಡಿಸಿಕೊಂಡು ಈ ಸಂಪೂರ್ಣ ಯೋಜನೆಯನ್ನ ತಯಾರಿಸಿ ಅವರ ಮುಖಾಂತರ ಇದನ್ನ ಜಾರಿಗೊಳಿಸಲಾಗಿದೆ. ಇಂತಹ 4 ಪುಸ್ತಕಗಳನ್ನು ಪ್ರತಿ ವಿದ್ಯಾರ್ಥಿಗೂ ಕೂಡ 17,000 ವಿದ್ಯಾರ್ಥಿಗಳಿಗೂ ಕೂಡ ಕೊಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡಲಾಗಿದೆ. ಕಂಪ್ಯೂಟರ್ ಸೌಲಭ್ಯ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಸ್ಮಾರ್ಟ್ ಕಾರ್ಡ್ ಮುಖಾಂತರ ಆನ್ಲೈನ್ ಪರೀಕ್ಷೆಗಳನ್ನ ತೆಗೆದುಕೊಳ್ಬಹುದಾಗಿದೆ. ಇದರಲ್ಲಿ ಒಂದು ID ನಂಬರ್ ಇದೆ. ಈ ID ನಂಬರ್ ಮುಖಾಂತರ ಅವರು ಇದೇ ಅವ್ರ ಪಾಸ್ವರ್ಡ್ ಆಗಿರ್ತದೆ. ಅದ್ರ ಮುಖಾಂತರ ಅವರು ಆನ್ಲೈನ್ ಟೆಸ್ಟ್ ತೆಗೆದುಕೊಂಡು ಇದರಲ್ಲೂ ಕೂಡ ಅದು ಆನ್ಲೈನ್ ಇವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇರೋದು ಒಂದು ಪ್ರಮುಖವಾದ ಅಂಶ. ಅದಕ್ಕೆ ಅವರು ಯಾವುದರಲ್ಲಿ ಚೆನ್ನಾಗಿದ್ದಾರೆ, ಯಾವ ವಿಷಯದಲ್ಲಿ ಹಿಂದಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಳ್ಬಹುದಾಗಿದೆ. ಈ ಸಿಇಟಿ ಪರೀಕ್ಷೆಗಳಲ್ಲಿ ನಗರದಲ್ಲಿರುವಂತಹ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಪ್ರದರ್ಶನವನ್ನು ತೋರಿಸ್ತಿರುವಾಗ ಹಳ್ಳಿಗಳಿಂದ ಬಂದಂತಹ ವಿದ್ಯಾರ್ಥಿಗಳಲ್ಲಿ ಒಂದು ನ್ಯೂನತೆ ಬರ್ತಾ ಇತ್ತು. ಅವರ ರಿಪ್ರೆಸೆಂಟೇಷನ್ ಸಿಇಟಿಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಿತ್ತು. ಇದನ್ನು ಹೇಗಾದರೂ ಮಾಡಿ ಇಂಪ್ರೂವ್ ಮಾಡಬೇಕು, ಅವರಿಗೂ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಯುಯಾನಿಕ್ಸ್ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಯೋಜನೆಯನ್ನು ರೂಪಿಸಿದ್ವಿ. ನಾವು ಬೆಂಗಳೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ಈ ಸ್ಯಾಟಲೈಟ್ ತರಬೇತಿಯನ್ನು ಸುಮಾರು 15,000 ವಿದ್ಯಾರ್ಥಿಗಳಿಗೆ ತಲುಪುವಂಥ ಯೋಜನೆ ಮಾಡಿದ್ವಿ. ಗ್ರಾಮೀಣ ಮಕ್ಕಳಿಗೆ ಯಾವುದೇ ಒಂದು ತೊಂದರೆ ಆಗದ ಹಾಗೆ ಸಿಇಟಿಯಲ್ಲಿರುವಂತಹ ಕಂಡೀಷನ್ಗಳನ್ನು ಸಿಮ್ಯುಲೇಟ್ ಮಾಡಿ ಅವರಿಗೆ ಮಾಕ್ ಸಿಇಟಿ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಉತ್ತೇಜನ ಮಾಡಿದ್ವಿ. ಹಳ್ಳಿ ವಿದ್ಯಾರ್ಥಿಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಜವಾಗ್ಲೂ ಜಾಸ್ತಿ ಆಗಿದೆ. ಅವರು ಇವಾಗ ಈ ವರ್ಷ ನಾವು ನಿಜವಾಗ್ಲೂ
ನಗರದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಜೊತೆ ನಾವು ಕಾಂಪೀಟ್ ಮಾಡ್ತೇವೆ. ಅವ್ರಿಗೇನು ಒಂದು ಕೋಚಿಂಗ್ ಆಗಲಿ, ಪ್ರೈವೇಟ್ ಟ್ಯೂಷನ್ ಆಗಲಿ ಸಿಗ್ತಾ ಇತ್ತು, ಅಂಥದೇ ಶಿಕ್ಷಣ ನಮಗೆ ಯಾವುದೇ ಶುಲ್ಕವಿಲ್ಲದೆ ಸರ್ಕಾರದಿಂದ ಲಭ್ಯವಾಗಿದೆ. ಸುಮಾರು ಕಡೆಗಳಿಂದ, ರಾಜ್ಯದ ನಾನಾ ಕಡೆಗಳಿಂದ ಒಳ್ಳೆಯ ಒಂದು ಫೀಡ್ಬ್ಯಾಕ್ ಬಂದಿದೆ. ಇಸ್ರೋಯಿಂದಾಗಲಿ, ರಿಮೋಟ್ ಸೆನ್ಸಿಂಗ್ ಏಜೆನ್ಸಿಗಳಿಂದಾಗಲಿ, ಸೈಂಟಿಸ್ಟ್ಗಳು ಕೂಡ ಫೋನ್ ಮಾಡಿ ನನಗೆ ಪರ್ಸನಲ್ ಆಗಿ ಈ ಕಾರ್ಯಕ್ರಮದ ಬಗ್ಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ನಾವು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಕೂಡ ಮಾಡಿಕೊಡ್ಬೇಕಂತ ನಮಗೆ ಡಿಮಾಂಡ್ ಬರ್ತಾ ಇದೆ. ಅದರ ಬಗ್ಗೆನೂ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ CET ತರಬೇತಿ ಕೊಡಬೇಕಂತ ಒಂದು ಕಲ್ಪನೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಒಂದು ಕಲ್ಪನೆ ಇತ್ತು. ಅವರು ಪ್ರತಿ ವರ್ಷ ಅವರು ಉನ್ನತ ಶಿಕ್ಷಣ ಸಚಿವರಾದಾಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ CET-ನಲ್ಲಿ ಹೆಚ್ಚಿಗೆ ಅಂಕ ತಗೊಳ್ಬೇಕು, ಗ್ರಾಮೀಣ ವಿದ್ಯಾರ್ಥಿಗಳು ಶಹರ ವಿದ್ಯಾರ್ಥಿಗಳ ಥರನೇ ಅವರು CET-ನಲ್ಲಿ ಕೂಡ ಭಾಗವಹಿಸಬೇಕು ಅಂತ ಒಂದು ಕಲ್ಪನೆ ಇತ್ತು ಅವ್ರಿಗೆ. ಈ ಯೋಜನೆಯಲ್ಲಿ ಪ್ರತಿ ಭಾನುವಾರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ 4 ಸಬ್ಜೆಕ್ಟ್ ಬಗ್ಗೆ CET-ನಲ್ಲಿ ಯಾವ ಥರ ಸಬ್ಜೆಕ್ಟ್ ಇದೆ ಆ ಪ್ರಕಾರ ಅವ್ರಿಗೆ ಕೋಚಿಂಗ್ ಕೊಡಲಾಗಿತ್ತು. ನಮ್ಮ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಗೆ ಇರುವ ಒಂದು ಭಯವನ್ನು ಹೋಗಲಾಡಿಸಲು, ಅವರಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸಲು ಕ್ರಮ ಕೈಗೊಂಡಂಥ ನಮ್ಮ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರನ್ನು ನಾವು ತುಂಬ ಅಭಿನಂದನಾರ್ಹರು. ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಅವರನ್ನು ನೆನಪಿಸಿಕೊಂಡು CET ಪರೀಕ್ಷೆ ಬರೀತಾರೆ ಅಂತಕ್ಕಂಥ ಆಶಯ ನಮ್ಮದಾಗಿದೆ. ನಮ್ಮ ಈ ಒಂದು ಕಾರ್ಯಕ್ರಮದ ಯೋಜನೆಯ ಪರಿಕಲ್ಪನೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪ್ರೊವೈಡಿಂಗ್ ಪುರಾ ಅಂತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಸರ್ಕಾರ ಹಮ್ಮಿಕೊಂಡು ಮಾಡಿದಂಥ ಒಂದು ವ್ಯವಸ್ಥೆ. ಪ್ರತಿ ವಿದ್ಯಾರ್ಥಿ ಕೂಡ ತಾನು ಎಂಜಿನಿಯರ್ ಆಗಬೇಕಾ ಅಥವಾ ಡಾಕ್ಟರ್ ಆಗಬೇಕಾ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಪದವಿ ಪೂರ್ವ ಶಿಕ್ಷಣದ ಹಂತವನ್ನು ಮುಗಿಸ್ತಾನೆ. CET ಪರೀಕ್ಷೆಗೆ ಯಾವ ರೀತಿ ಅವನು ತಯಾರು ಮಾಡಿಕೊಳ್ಬೇಕು, ಅವನ ಬುದ್ಧಿಮತ್ತೆಯ ಪರೀಕ್ಷೆಗೆ ಕೇಳತಕ್ಕಂಥ ಪ್ರಶ್ನೆಗಳು ಯಾವುದು, ಇವೆಲ್ಲದರ ಒಂದು ಸಮಗ್ರ ವಿವರಣೆಯನ್ನ ಈ ಒಂದು ಕಾರ್ಯಕ್ರಮ ಅವರಿಗೆ ನೀಡಿದೆ. ಈ ವಿದ್ಯಾರ್ಥಿಗಳು ಈ ತರಬೇತಿಯ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದು ದೇಶದ ಪ್ರತಿಭಾನ್ವಿತ ಎಂಜಿನಿಯರ್ಗಳು, ಡಾಕ್ಟರ್ಗಳು ಆಗ್ತಾರೆ ಅಂತಕ್ಕಂಥ ಆಶಯ ನಮ್ಮದಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ, KEA ವತಿಯಿಂದ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೇವೆ. CET ಪರೀಕ್ಷೆ ಬರೆಯೋದು ಹೇಗೆ ಮತ್ತು CET-ಯಲ್ಲಿ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಮಾಡಿ, ಯಾಕಂದರೆ ನಾನು ರಾಜ್ಯದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಕೊರತೆಯನ್ನು ನಾನು ಗಮನಿಸಿದ್ದೆ. ಆ ಹಿನ್ನೆಲೆಯೊಳಗೆ ಈ ಮೊದಲೇ ಬಾರಿಗೆ CET-ಯ ಗ್ರಾಮೀಣ ಕೋಚಿಂಗ್ ಅನ್ನ ಸರ್ಕಾರದ ವತಿಯಿಂದ ಮಾಡಿದ್ದೇವೆ. ಬರೀ ಇದು CET-ಗೆ ಅಷ್ಟೇ ಉಪಯೋಗವಾಗಿದೆ ಅಂತ ಇಲ್ಲ, ಇದು PUC-ಯ ಪರೀಕ್ಷೆಗೂ ಕೂಡ ಅನುಕೂಲ ಆಗಿದೆ ಅನ್ನುವಂಥ ಅಭಿಪ್ರಾಯವನ್ನ ಅನೇಕ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ಕೊಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಏನು ಪ್ರತಿಭೆಗಳಿವೆ ಅವರಿಗೆ ಸರಿಯಾದಂಥ ಒಂದು ಗೈಡೆನ್ಸ್ ಸಿಕ್ಕರೆ, ಮಾರ್ಗದರ್ಶನ ಸಿಕ್ಕರೆ ಅವರು ಬರುವಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯೊಳಗೆ ಸರ್ಕಾರ ಕೂಡ ಅನೇಕ ಪ್ರತಿಭಾವಂತ